ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಸಿಲಿಂಡರ್ ಸ್ಫೋಟದಲ್ಲಿ ಗಾಯಗೊಂಡಂತಹ 8 ಮಂದಿ ಸಾವನ್ನಪ್ಪಿರುವಂತಹ ಹೃದಯ ವಿದ್ರಾವಕ ಘಟನೆ ಬೆಂಗಳೂರು ಹೊರವಲಯದಲ್ಲಿ ನಡೆದಿದೆ. ಹೊಸಕೋಟೆ ತಾಲೂಕಿನ ಮೇಡಿಹಳ್ಳಿಯಲ್ಲಿ ನಡೆದಿರುವಂತಹ ಮನಕಲಕುವ ಘಟನೆ ಇದು. ಸಿಲಿಂಡರ್ ಸ್ಫೋಟಗೊಂಡಂತಹ ಪರಿಣಾಮ 8 ಜನರು ಸಾವನ್ನಪ್ಪಿರುವಂತಹ ಹೃದಯ ವಿದ್ರಾವಕ ಘಟನೆ ಇದು. ಮಾರ್ಚ್ 26ರ ಮಧ್ಯರಾತ್ರಿ ಸಿಲಿಂಡರ್ ಸ್ಫೋಟಗೊಂಡಂತಹ ಪರಿಣಾಮ ಈ ಅವಘಡ ಸಂಭವಿಸಿದೆ. ಸ್ಫೋಟದಲ್ಲಿ ಗಾಯಗೊಂಡು ಆಸ್ಪತ್ರೆ ಸೇರಿದಂತಹ 8 ಮಂದಿ ಕೂಡ ಸಾವನ್ನಪ್ಪಿದ್ದಾರೆ. ಬಿಹಾರದ ಸುಮೈ, ತಿಲಕ್, ಸನೋಜ್, ನೀರಜ್ ಹಾಗೆ ಭಾರತಿ ಜೊತೆಗೆ ಚಂದ್ರಪಾಲ್, ಲಕ್ಷಣ, ನಿಕೋಲ್, ಅಮಿತ್ ಕುಮಾರ್ ಸಾವನ್ನಪ್ಪಿರುವಂತಹ ದುರ್ದೈವಿಗಳು. ಕಮರ್ಷಿಯಲ್ ಗ್ಯಾಸ್ ಪೈಪ್ ಹೊಡೆದು ಗ್ಯಾಸ್ ಸೋರಿಕೆಯಾಗಿದೆ. ಮೃತರಲ್ಲಿ ಓರ್ವ ಸಿಗರೆಟ್ ಹಚ್ಚಿದಾಗ ಇದ್ದಕ್ಕಿದ್ದ ಹಾಗೆ ಸಿಲಿಂಡರ್ ಸ್ಫೋಟಗೊಂಡಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 8 ಜನರನ್ನು ಕೂಡ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಆ 8 ಮಂದಿ ಕೂಡ ಸಾವನ್ನಪ್ಪಿದ್ದಾರೆ. ಭಾಸ್ಕರ್ ಅನ್ನೋರ ರೂಮ್ನಲ್ಲಿ 8 ಯುವಕರು ವಾಸವಾಗಿದ್ರು. ಒಂದೇ ಕಡೆ ಗಾರ್ಮೆಂಟ್ಸ್ನಲ್ಲಿ ಕೆಲಸವನ್ನ ಮಾಡಿಕೊಂಡು ಆರಾಮಾಗಿ ಜೀವನವನ್ನ ಕಳೀತಾ ಇದ್ರು ಕಾರ್ಮಿಕರು. ಬಟ್ ಅವರ ಅದೃಷ್ಟ ಸರಿ ಇರಲಿಲ್ಲ ಅನ್ಸುತ್ತೆ. 8 ಜನ ಮಲಗಿದ್ದಲ್ಲೇ ಸಾವನ್ನಪ್ಪಬೇಕಾಗಿರುವಂತಹ ಪ್ರಸಂಗ ಬಂದಿದೆ. ನೋಡಿ, ಹೊರವಲಯದಲ್ಲಿ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ. ಸಿಲಿಂಡರ್ ಸ್ಫೋಟಗೊಂಡಂತಹ ಪರಿಣಾಮ 8 ಮಂದಿ ಸಾವನ್ನಪ್ಪಿದ್ದಾರೆ. ಮಾರ್ಚ್ 26ನೇ ತಾರೀಕು ಮಧ್ಯರಾತ್ರಿ ಆಗಿರುವಂತಹ ಸ್ಫೋಟ ಇದು. ಅಂದ್ರೆ ಗ್ಯಾಸ್ ಪೈಪ್ ಲೈನ್ ಇರುತ್ತಲ್ಲ, ಅದರಿಂದ ಅನಿಲ ಸೋರಿಕೆಯಾಗಿ ಗೊತ್ತಾಗ್ಲಿಲ್ಲ ಅವರಿಗೆ ಅನ್ಸುತ್ತೆ. ಒಬ್ಬ ಯಾರೋ ಆ 8 ಜನದಲ್ಲಿ ಒಬ್ಬ ಸಿಗರೇಟ್ ಸೇದ್ಲಿಕ್ಕೆ ಅಂತ ಹೇಳಿ ಬೆಂಕಿಯನ್ನು ಹಚ್ಚಿದಂತಹ ಸಂದರ್ಭದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. 8 ಮಂದಿ ಕೂಡ ಅರಬೆಂದ ಸ್ಥಿತಿಯಲ್ಲಿದ್ರು. ಅವರೆಲ್ಲರನ್ನ ಕೂಡ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಎಲ್ಲರೂ ಕೂಡ ತೀರ್ಕೊಂಡಿದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ನಿಜಕ್ಕೂ 8 ಮಂದಿ ಅಂತ ಹೇಳಿದ್ರೆ ಹೊಟ್ಟೆ ಉರಿಯುತ್ತೆ. ಹೃದಯ ವಿದ್ರಾವಕ ಘಟನೆ. ಸೊ ಹೆಂಗಾಗಿದೆ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈ ವಿಚಾರದಲ್ಲಿ? ಶ್ರುತಿ, ಸಿಲಿಂಡರ್ ಸ್ಫೋಟಗೊಂಡು 8 ಮಂದಿ ಸಾವನ್ನಪ್ಪಿರುವಂತಹ ದುರಂತ ಘಟನೆ ನಡೆದಿರುವಂತದ್ದು ಬೆಂಗಳೂರು ಹೊರವಲಯದ ಹೊಸಕೋಟೆ ತಾಲೂಕಿನ ಮೇಡಹಳ್ಳಿಯಲ್ಲಿ. ಇದು ಘಟನೆ ನಡೆದಿರುವಂತದ್ದು 26ನೇ ತಾರೀಕು ಮಧ್ಯರಾತ್ರಿ ಘಟನೆ ನಡೆದಿದೆ. ಅಂದ್ರೆ ಸುಮಾರು 1 ವರ್ಷದಿಂದ ಈ ಬಿಹಾರ ಮೂಲದ 8 ಮಂದಿ ಯುವಕರೇನಿದ್ದಾರೆ ಅಲ್ಲಿ ಪಕ್ಕದ ಒಂದು ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡಿಕೊಂಡು ಒಂದೇ ಕೋಣೆಯಲ್ಲಿ ಅಂದ್ರೆ 10x10 ಒಂದು ರೂಮ್ ಅಲ್ಲಿ ಇವರು 10 ಮಂದಿ ಸುಮಾರು 8 ಮಂದಿ ವಾಸವಾಗಿದ್ದಂಥದ್ದು. ಮತ್ತೆ ಅವರೊಂದು ಕಮರ್ಷಿಯಲ್ ಒಂದು ಗ್ಯಾಸ್ ಮತ್ತೆ ಸ್ಟವ್ ಅನ್ನ ಇಟ್ಕೊಂಡು ಅಲ್ಲಿ ಅಡಿಗೆ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು, ಆದ್ರೆ ಅಲ್ಲಿ ಯಾವುದೇ ರೀತಿ ಕಿಟಕಿ ಆಗಿರುವುದು, ಗಾಳಿ ಬೆಳಕು ಬರೋಕೆ ವ್ಯವಸ್ಥೆ ಇರಲಿಲ್ಲ. ಅದು ಶಟರ್ ಆಗ್ತಾ ಇರುವಂತದ್ದು. ಅದರಲ್ಲಿ ಇವ್ರು ಕೆಲಸ ಮುಗಿಸ್ಕೊಂಡು ಬಂದು ಎಲ್ಲ ಕೂಡ ಒಂದು ಕಡೆ ಮಲಗ್ತಾ ಇದ್ರು ಒಂದು ರೂಮ್ ಅಲ್ಲಿ. ಆ ರೂಮ್ ಅನ್ನ ಕೊಟ್ಟಿದ್ದಂತದ್ದು ಭಾಸ್ಕರ್ ಅಂತ. ಅಲ್ಲಿ ರೂಮ್ ಅನ್ನ ಕೊಟ್ಕೊಂಡು ಅವರನ್ನ ಅಲ್ಲಿ ಸುಮಾರು 8 ಮಂದಿಯನ್ನ ಇಟ್ಕೊಂಡಿದ್ದ. ಸುಮಾರು 1 ವರ್ಷದಿಂದ ಅಲ್ಲಿ ವಾಸವಾಗಿದ್ರು. ಆದ್ರೆ 26ನೇ ತಾರೀಕು ಮಧ್ಯರಾತ್ರಿ ಒಂದು ಸಮಯದಲ್ಲಿ ಅದು ಪೈಪ್ ಕೂಡ ಅದು ಒಡೆದಿರುವಂತಹ ಪೈಪ್ ಅಲ್ಲಿ ಗ್ಯಾಸ್ ಸೋರಿಕೆ ಆಗಿದೆ. ಆದ್ರೆ ಆ ಸೋರಿಕೆ ಆಗಿದ್ರು ಕೂಡ ಅವ್ರು ಯಾರಿಗೂ ಅಲ್ಲಿ ಮಲಗಿರುವಂತ 8 ಮಂದಿಗೆ ಗೊತ್ತಾಗಿಲ್ಲ. ಆ ಸಂದರ್ಭದಲ್ಲಿ ಒಬ್ಬಾತ ಮಧ್ಯರಾತ್ರಿ ಎದ್ದು ಸಿಗರೇಟ್ ಅನ್ನ ಹಚ್ಚಿದ್ದಾನೆ. ಈ ಸಿಗರೇಟ್ ಹಚ್ಚುವಂತ ಸಂದರ್ಭದಲ್ಲಿ ಬೆಂಕಿಯ ಒಂದು ಇದಕ್ಕೆ ಅದು ಇದ್ದಕ್ಕಿಂತಂತೆ ಸಿಲಿಂಡರ್ ಸ್ಫೋಟಗೊಂಡಿರುವಂತದ್ದು. ಸ್ಫೋಟದ ತೀವ್ರತೆಗೆ 8 ಮಂದಿಯ ಎಲ್ಲರೂ ಕೂಡ ಅದು ಎಲ್ಲ ಸುಟ್ಟ ಗಾಯಗಳಾಗಿತ್ತು. ಅವರ ನಂತರ ಸ್ಥಳೀಯರು ಮತ್ತೆ ಅಲ್ಲಿ ಅನಗೊಂಡಳ್ಳಿ ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿ ಅವರೆಲ್ಲ ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅವತ್ತು 27ನೇ ತಾರೀಕು ಇಬ್ರು ಸಾವನ್ನಪ್ಪಿದ್ರು. ನಂತರ ಹಂತವಾಗಿ ಮತ್ತೊಬ್ಬ ಸುಮಾರು 4 ಸಾವನ್ನಪ್ಪಿರುವಂತದ್ದು. ನಂತರ ಮೊನ್ನೆ ರಾತ್ರಿ ಒಬ್ಬ ಸಾವನ್ನಪ್ಪಿರೋದು. ಒಟ್ಟಾರೆಯಾಗಿ 8 ಮಂದಿ ಈ ಒಂದು ಘಟನೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತಹ ಒಂದು ದುರಂತ ಘಟನೆ ಅಂತಾನೆ ಹೇಳ್ಬೋದು. ಸದ್ಯ ಈಗ ಅನಗೊಂಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಮತ್ತೆ ಅಲ್ಲಿ ರೂಮ್ ಅನ್ನ ಕೊಟ್ಟಿದ್ದಂತಹ ವ್ಯಕ್ತಿ ಭಾಸ್ಕರ್ ಎಂಬ ಮಾತ್ರ ಮೇಲೆ ಯಾವುದೇ ರೀತಿ ಅಲ್ಲಿ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸದೆ ನಿರ್ಲಕ್ಷ್ಯ ವಹಿಸಿ ಅವರ ಯುವಕರನ್ನ ಇಟ್ಕೊಂಡಿರುವಂತಹ ಒಂದು ರೂಮ್ ಅನ್ನು ಕೊಟ್ಟಿದ್ರು. ಹೀಗಾಗಿ ಅದರ ಒಂದು ಇದರಲ್ಲಿ ಆಧಾರಿತವಾಗಿ ಆತನ ಭಾಸ್ಕರ್ ಎಂಬ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿತ್ತು. ಮತ್ತೆ 8 ಮಂದಿ ಏನಿದ್ದಾರೆ ಅವರೆಲ್ಲರೂ ಕೂಡ ಬಿಹಾರದಿಂದ ಬಂದು ಇಲ್ಲಿ ಕೂಲಿ ಕೆಲಸವನ್ನ ಮಾಡಿಕೊಂಡು ಇಲ್ಲಿ ಜೀವನ ಕಟ್ಕೊಳ್ಳೋ ನಿಟ್ಟಿನಲ್ಲಿ ಇಲ್ಲಿ ಬಂದಿದ್ರು. ಅವರು ಇಲ್ಲಿ ದುರಂತ ಸಾವನ್ನ ಹಪ್ಪಿರುವಂತಹ ಘಟನೆ ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳ್ಬೋದು. ಸದ್ಯ ಅವರು ಯಾರೊಬ್ಬರು ಕೂಡ ಅಂದ್ರೆ 35-40% ವರೆಗೂ ಕೂಡ ಸುಟ್ಟ ಗಾಯಗಳಾಗಿತ್ತು. ಅದರಲ್ಲಿ ಇಬ್ಬರಿಗೆ 25% ಶೇಕಡ ಆದಷ್ಟು ಸುಟ್ಟ ಗಾಯಗಳಾಗಿತ್ತು. ಆದ್ರೆ ಯಾರೊಬ್ಬರೂ ಸಹ ಈ ಒಂದು ಘಟನೆಯಲ್ಲಿ ಉಳಿದಿಲ್ಲ ಅನ್ನೋದೇ ಒಂದು ವಿಪರ್ಯಾಸ ಸಂಗತಿ. ಶ್ರುತಿ, ಓಕೆ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ನಿಮಗೆ ಏನಂತ ಗೊತ್ತೇ ಆಗಲ್ಲ ನಿಮ್ಮ